ಮಂದಮತಿ ಬಾಲಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ5 ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವಸತಿ ಶಾಲೆಯಲ್ಲಿ ಇರುವಂತಹ ಮಕ್ಕಳನ್ನು ಸ್ಥಳಾಂತರ ಮಾಡೋದಕ್ಕೆ ಅಧಿಕಾರಿಗಳು ಈಗ ಕ್ರಮ ಕೈಗೊಳ್ಳುತ್ತಾ ಇದ್ದಾರೆ. ಪರವಾನಗಿ ಹೊಂದಿರುವಂತಹ ಶಾಲೆಗೆ ಮಕ್ಕಳನ್ನು ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಈಗ ಕ್ರಮ ಕೈಗೊಳ್ಳುತ್ತಾ ಇದ್ದಾರೆ. ಆರೋಪಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ನಿರ್ಧಾರ ಮಾಡಲಾಗಿದೆ. ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಪರವಾನಗಿ ಪಡೆಯದೆ ಶಾಲೆ ನಡೆಸ್ತಾ ಇದ್ರು ಈ ಆರೋಪಿಗಳು. ಇವರು ನಡೆಸ್ತಾ ಇರುವಂತಹ ಈ ಶಾಲೆ ಏನಿತ್ತು ಅದಕ್ಕೆ ಪರವಾನಗಿಯೇ ಇರಲಿಲ್ಲ. ಟಿವಿ5 ವರದಿ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅದರ ಪರವಾನಗಿಯನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಪರವಾನಗಿ ಪರಿಶೀಲನೆ ಮಾಡಿದಾಗ ಅವರು ಪರವಾನಗಿಯನ್ನೇ ಪಡೆದುಕೊಳ್ಳದೆ ಈ ಶಾಲೆ ನಡೆಸ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಇಲಾಖೆ ಈಗ ಕ್ರಮ ಕೈಗೊಳ್ತಾ ಇದೆ, ಕ್ರಮಕ್ಕೆ ಮುಂದಾಗ್ತಾ ಇದೆ. ಆ ಶಾಲೆಯಲ್ಲಿ ಇವರ ದೌರ್ಜನ್ಯವನ್ನ ಸಹಿಸಿಕೊಳ್ತಾ ಇದ್ದಂತಹ ಮಕ್ಕಳು, ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಂತಹ ಮಕ್ಕಳೇನಿದ್ದಾರೆ ಆ ಮಕ್ಕಳನ್ನ ಈಗ ಸ್ಥಳಾಂತರ ಮಾಡೋದಕ್ಕೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇದ್ದಾರೆ. ಜೊತೆಗೆ ಈ ಇಬ್ಬರು ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಂಡು ಈಗ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಯಾವಾಗ ಇವರ ದಾಖಲೆಗಳನ್ನ ತಡಕಾಡಿ ನೋಡಲಾಯಿತು, ಈ ಇಬ್ಬರು ಯಾವುದೇ ಪರವಾನಗಿ ಪಡ್ಕೊಳ್ಳದೇನೆ ಶಾಲೆ ನಡೆಸ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಬೇರೆ ಬೇರೆ ಮಕ್ಕಳ ಮೇಲೇನೂ ಮಾಡಿರಬಹುದಾಗಿರುವಂತಹ ಹಲ್ಲೆ, ಅವರ ಮೇಲೆ ಮಾಡಿರಬಹುದಾದಂತಹ ದೌರ್ಜನ್ಯ, ಅದಕ್ಕೂ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ. ವಿಸ್ತೃತ ತನಿಖೆ ಬಳಿಕ ಇವರ ಇನ್ನಷ್ಟು ಕ್ರೌರ್ಯಗಳು ಆಚೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಟಿವಿ5 ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿ ಬಂದ್ರು. ಜೊತೆಗೆ ಈ ಶಾಲೆಯ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೂ ಕೂಡ ಮುಂದಾದ್ರು. ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಪರವಾನಗಿ ಇಲ್ಲದೆ ಇವರು ಶಾಲೆ ನಡೆಸ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರು ಹಿರೇಮಠ್, ಈಗ ಅಧಿಕಾರಿಗಳು ಇವರ ಪರವಾನಗಿ ಪರಿಶೀಲನೆ ಮಾಡಿ ನೋಡಿದ್ರೆ ಯಾವುದೇ ಪರವಾನಗಿ ಪಡೆದಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗ ಮುಂದಿನ ಕ್ರಮ ಏನೆಲ್ಲ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ, ಮಕ್ಕಳನ್ನ ಎಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ನಿಜಕ್ಕೂ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಬುದ್ಧಿಮಾಂದ್ಯಮರ ಮೇಲೆ ಏನು ಹಲ್ಲೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲಾಖೆ ಅಧಿಕಾರಿಗಳು ಪ್ರಭು ಅಂತಕ್ಕಂತ ಡಿಡಿ ಅವರು ಕೂಡ ಆ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿಯಾಗಿದ್ರು. ಭೇಟಿಯಾದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಪರವಾನಗಿ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟವಾಗಿರುವಂತದ್ದು. ಅಂದ್ರೆ ಈ ಹಿಂದೆ ಸಿದ್ಧಸಿರಿಯ ಒಂದು ಸಮಾಜ ಸೇವೆಯನ್ನ ಮಾಡ್ಲಿಕ್ಕೆ ಒಂದು ಸಂಸ್ಥೆಯಿಂದ ಒಂದು ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ವಿನಃ ಯಾವುದೇ ರೀತಿಯಾಗಿ ಏನು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಯಾವುದೇ ರೀತಿ ಪರ್ಮಿಷನ್ ತಗೊಂಡಿಲ್ಲ ಅನ್ನುವಂಥದ್ದು. ಅಂದ್ರೆ ಡಿಜಿಟಲ್ ಆಕ್ಟ್ ಪ್ರಕಾರ ಈಗಾಗಲೇ 2016 ಪ್ರಕಾರ ನಾವು ವಿಕಲಚೇತನರ ಮಕ್ಕಳ ಒಂದು ಡಿಡಿ ಅವರು ಕೂಡ ಭೇಟಿಯಾದಂತ ಸಂದರ್ಭದಲ್ಲಿ ಇವರಿಗೆ ಒಂದು ರಿಜಿಸ್ಟರ್ ಆಗಿದೆ ಹೊರತು ಮತ್ತೆ ಯಾವುದೇ ರೀತಿಯಾಗಿ ಇಲ್ಲಿ ನಮಗೆ ಪರವಾನಗಿಯನ್ನ ತೆಗೆದುಕೊಂಡಿದ್ದಿಲ್ಲ. ಖುದ್ದಾಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ವಿಕಲಚೇತನರ ಒಂದು ಮತ್ತು ರಕ್ಷಣಾ ಇಲಾಖೆ ಅಧಿಕಾರಿಗಳು ಭೇಟಿಯಾಗಿ ಅಲ್ಲಿ ಮೂಲ ಸೌಕರ್ಯ ಮತ್ತು ಮೂಲಭೂತ ಸೌಕರ್ಯ ಒದಗಿಸುವ ಎಲ್ಲಾ ನಿಟ್ಟಿನಲ್ಲಿ ನಾವು ಪರಿಶೀಲನೆ ಆದ ನಂತರ ನಾವು ಅಲ್ಲಿ ಪರ್ಮಿಷನ್ ಕೊಡ್ಬೇಕಾಗತ್ತೆ. ಆದ್ರೆ ಯಾವುದೇ ರೀತಿ ಇಲ್ಲಿ ಪರ್ಮಿಷನ್ ತಗೊಂಡಿಲ್ಲ ಅನ್ನೋದು ಈಗಾಗಲೇ ಮಕ್ಕಳ ಕಲ್ಯಾಣ ಇಲಾಖೆಯ ಏನು ಡಿಡಿ ಇದ್ದಾರೆ ಅವರು ಸ್ಪಷ್ಟೀಕರಣ ಕೂಡ ಟಿವಿ5ಗೆ ನೀಡಿರುವಂತದ್ದು. ಪ್ರಮುಖವಾಗಿ ಇವರ ಮೇಲೆ ಈಗಾಗಲೇ ಪೊಲೀಸರು ಅವರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಮಹಾರಾಷ್ಟ್ರ ಭಾಗದಲ್ಲಿಂದ ಇಲ್ಲಿ ಏನು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಯಾರು ಸ್ಥಳೀಯವಾಗಿ ಯಾರು ಇಲ್ಲಿ ಮಕ್ಕಳು ಓದ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿರುವಂತದ್ದು. ಅಂದ್ರೆ ಸ್ಥಳೀಯವಾಗಿ ಈಗ ಬೀಳ್ಗಿ ತಾಲೂಕಿನ ಏನು ಸಿದ್ದಾಪುರದಲ್ಲಿ ಇರ್ತಕ್ಕಂತ ಏನು ಮಗು ಏನು ಹಲ್ಲೆ ಮಾಡಿದ್ದಾರೆ ಆ ಮಗು ಹೊರತುಪಡಿಸಿದ್ರೆ ಉಳಿದೆಲ್ಲ ಈ ಬುದ್ಧಿಮಾಂದ್ಯಮರ ಏನು ಶಿಕ್ಷಣ ಏನು ಕಲಿತಾ ಇರ್ತಕ್ಕಂಥ ಮಕ್ಕಳು ಇಲ್ಲಿ ಮಹಾರಾಷ್ಟ್ರ ಮತ್ತು ಬೇರೆ ಭಾಗದಿಂದ ಬಂದಿರತಕ್ಕಂತ ಜಿಲ್ಲೆಯವರೇ ಇಲ್ಲಿ ಅತಿ ಹೆಚ್ಚಾಗಿರುವಂತದ್ದು. ಅಂದ್ರೆ ಈಗಾಗಲೇ ಆ ಬಾಲ ಮಂದಿರಕ್ಕೆ ಈಗಾಗಲೇ ಮಕ್ಕಳನ್ನ ಶಿಫ್ಟ್ ಮಾಡಿರುವಂತದ್ದು. ಇನ್ನು 2 ಶಾಲೆಗಳಲ್ಲಿ ಈಗಾಗಲೇ ಬುದ್ಧಿಮಾಂದ್ಯಮ ಮತ್ತು ಅಂಗವಿಕಲರುಗಳ 3 ಬಾಗಲಕೋಟೆ ಜಿಲ್ಲೆಯಲ್ಲಿ ಶಾಲೆ ಇರೋದ್ರಿಂದ ಎಲ್ಲ ಮಕ್ಕಳನ್ನು ಆ ಭಾಗಕ್ಕೆ ಶಿಫ್ಟ್ ಮಾಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಕೂಡ ಇಲ್ಲಿಯ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ನೀಡಿರುವಂತದ್ದು. ಒಟ್ಟಾರೆಯಾಗಿ ಈ ಬುದ್ಧಿಮಾಂದ್ಯಮರ ಮೇಲೆ ಏನೋ ಹಲ್ಲೆ ಮಾಡಿದ್ರು ಅವರು ಇಬ್ಬರು, ಇನ್ನೋರ್ವ ವ್ಯಕ್ತಿ ಆ ಮಗುವಿನ ಮೇಲೆ ಕಾಲನ್ನಿಟ್ಟು ಆ ಇಬ್ಬರು ಒಬ್ಬ ಶಿಕ್ಷಕ ಏನು ಪೈಪ್ ನಿಂದ ಮತ್ತು ಅಲ್ಲಿ ಬೆಲ್ಟ್ ಇಂದ ಹೊಡೆದಿರುವಂತದ್ದು. ಅದರ ಜೊತೆಗೆ ಇನ್ನೋರ್ವ ಏನು ಶಿಕ್ಷಕಿ ಮಾನಂದಿ ಅಂತಕ್ಕಂತ ಏನು ಶಿಕ್ಷಕಿ ಏನಿದ್ದಾಳೆ ಆ ಶಿಕ್ಷಕರು ಇಬ್ರು ಕೂಡ
ದಂಪತಿಗಳು, ಈ ಇಬ್ರು ದಂಪತಿಗಳು ಸೇರಿ ಆ ಮಗುವಿನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಬಾತ್ರೂಮ್ ಗಳನ್ನ ಕ್ಲೀನ್ ಮಾಡೋದಾಗ್ಲಿ, ಅಲ್ಲಿರ್ತಕ್ಕಂಥ ಏನು ವಸ್ತುಗಳನ್ನ, ಬಟ್ಟೆಗಳನ್ನ ತೊಳಿಲಿಕ್ಕೆ ಹಚ್ತಾರೆ. ಇದಲ್ಲದೆ ಸಾಕಷ್ಟು ವಿದ್ಯಾರ್ಥಿಗಳನ್ನ ಇದೇ ರೀತಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಏನು ಈಗಾಗಲೇ ಪೋಷಕರು ಒಂದ್ ಕಡೆ ಆರೋಪವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯ ಒಂದು ಏನು ಬುದ್ಧಿಮಾಂದ್ಯಮರ ಮೇಲೆ ಈ ಹಲ್ಲೆ ಪ್ರಕರಣ ಏನ್ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ನವನಗರ ಠಾಣೆಯಲ್ಲಿ ಅವರನ್ನ ವಶಪಡಿಸಿಕೊಂಡು ಮುಂದೆ ಕಾನೂನು ರೀತಿ ಕಠಿಣವನ್ನ ಕ್ರಮ ತೆಗೆದುಕೊಳ್ತೇವೆ ಅನ್ನುವಂತ ಮಾಹಿತಿಯನ್ನ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು TV5 ಜೊತೆ ಸಚಿವರು ಕೂಡ ಮಾತನಾಡಿರುವಂತದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆ SP ಅವರು ಕೂಡ ನವನಗರದ ಪೊಲೀಸ್ ಠಾಣೆಯಲ್ಲಿ ಬಿಟ್ಟಿರುವಂತದ್ದು. ಇಲ್ಲಿ ಅಧಿಕಾರಿಗಳ ಒಂದು ತಂಡ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಇದರಿಂದ ಯಾರಿದ್ದಾರೆ ಮತ್ತೆ ಯಾವ ಭಾಗದಲ್ಲಿ ಈ ರೀತಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭಿಸಿದ್ದಾರೆ ಅನ್ನೋದನ್ನ ಎಳೆಯಾಗಿ ಆ ಅಧಿಕಾರಿಗಳ ಅವರನ್ನ ವಿಚಾರಣೆ ಕೂಡ ನಡೆಸಿರುವಂತದ್ದು. ಆದ್ರೆ ಯಾವ ರೀತಿಯಾಗಿ ಇವರ ಮೇಲೆ ಪ್ರಕರಣ ದಾಖಲಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ಗುರು ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗೆ. ಅದೇ ನಿಮ್ಮ ಅಜ್ಜಿ ನಿಮ್ಮ ಅತ್ತೆ ನೋಡಿ ಸರ್ಗೆ ಬೀಳ್ತಾವ ಮತ್ತೆ ಕರ್ಕೊಂಡು ಬರೋಣ ಅವ್ರಿಗೆ